ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಭಾಗ್ಯ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತ್ಡೇ ಪಾರ್ಟಿ ಫಂಕ್ಷನಲ್ಲಿ ತುಂಬ ಜನ ಗುಲಾಬ್ ಜಾಮೂನೇ ಮಾಡೋದು. ಸೊ ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಜಾಮೂನ್ ಹೇಗೆ ಮಾಡೋದು, ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನಿಲ್ಲಿ ಸುಮಾರು 150 ಗ್ರಾಮ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ MTR ಬಳಸ್ತಾ ಇದ್ದೀನಿ. ಮತ್ತು ಒಂದು 400 ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಾಯಿಸಿರುವಂತಹ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ ತೊಗೊತಾ ಇದ್ದೀನಿ. ಮತ್ತು ಏಲಕ್ಕಿ ಪೌಡರ್, ಮನೆಯಲ್ಲೇ ತಯಾರಿಸ್ಕೊಂಡಂತಹ ತುಪ್ಪ, ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತಗೊಂಡು ಜಾಮೂನ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನೀಗ ಇದಕ್ಕೆ ಹಾಲು ಹಾಕ್ಕೊಂಡು ಕಲಿಸ್ಕೊತೀನಿ. ಕೆಲವರು ಇದಕ್ಕೆ ನೀರು ಹಾಕ್ಕೊಂಡು ಕೂಡ ಕಲಿಸ್ಕೊತಾರೆ. ನೀವು ಹಾಲು ಹಾಕ್ಕೊಂಡೆ ಕಲಿಸ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ. ನಾವೀಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೋಬೇಕು. ಕೈಗೆ ಸ್ವಲ್ಪ ಅಂಟು ಬರಬೇಕು, ಆ ಥರ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಈಗ ಪಾಕ ಯಾವ ಥರ ಕಾಯಿಸ್ಕೊಳೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 400 ಗ್ರಾಮ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 400 ಗ್ರಾಮಷ್ಟು ಸಕ್ಕರೆಗೆ 1.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ನೀವು 300 ಗ್ರಾಮ್ ತೊಗೊಂಡ್ರೆ 1 ಕಪ್ಪಷ್ಟು ನೀರು ಹಾಕಿ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬರ್ತ್ಡೇ ಪಾರ್ಟಿ ಫಂಕ್ಷನ್ನಲ್ಲಿ ಎಲ್ಲರೂ ಜಾಸ್ತಿ ಗುಲಾಬ್ ಜಾಮೂನೇ ನೋಡಿ. ಸಕ್ಕರೆ ಎಲ್ಲ ಈಗ ಫುಲ್ ಎಲ್ಲ ಕರಗಿದೆ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕೋಣ. ಏಲಕ್ಕಿ ಪೌಡರಿಂದ ಏನಾಗುತ್ತೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಕದಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಿಂಬೆಹಣ್ಣು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು 4-5 ಹನಿಯಷ್ಟು ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಏನಂದರೆ ಪಾಕ ತುಂಬ ಗಟ್ಟಿಗಾಗಲ್ಲ ಮತ್ತು ತೆಳುವಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನೋಡಿ, ಫುಲ್ ಎಲ್ಲ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಇದಕ್ಕೆ ಕೇಸರಿ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬನ್ನೀಗ ಪಾಕ ರೆಡಿಯಾಗಿದೆ. ನೋಡಿ, ಈಗ ಹಿಟ್ಟು ತುಂಬ ಸ್ಮೂತಾಗಿ ರೆಡಿಯಾಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ಎಣ್ಣೆ ಯೂಸ್ ಮಾಡ್ಕೊತಾರೆ ಕೆಲವೊಬ್ಬರು, ಇದಕ್ಕೆ ತುಪ್ಪ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ಉಂಡೆ ಮಾಡ್ಕೊತಿದ್ದೀನಿ. ಕೈಗೆಲ್ಲ ತುಪ್ಪ ಸವರ್ಕೊಂಡು ಈ ಥರ ನೋಡಿ ನಾದ್ಕೋಬೇಕು. ತುಂಬ ಚೆನ್ನಾಗಿ ಹಿಟ್ಟನ್ನ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಕೆಲವರು ಬೇರೆ ಥರ ಶೇಪ್ ಮಾಡ್ಕೊತಾರೆ. ನಾನು ನೋಡಿ ಈ ಥರ ಫುಲ್ ಎಲ್ಲ ನಾದ್ಕೊಳ್ಳೋದ್ರಿಂದ ಉಂಡೆಗಳು ತುಂಬ ಸ್ಮೂತಾಗಿರ್ತವೆ ಮತ್ತು ಎಲ್ಲೂ ಒಡೆಯಲ್ಲ. ನೋಡಿ, ಈಗ ಉಂಡೆಗಳು ರೆಡಿಯಾಗಿದ್ದಾವೆ. ಈಗ ಇದನ್ನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ, ನಾನಿಲ್ಲಿ ಉಂಡೆನ ಹಾಕಿದ್ದೀನಿ. ಎಣ್ಣೆ ಆಲ್ರೆಡಿ ಉಬುಕ್ತಾ ಇದೆ. ಅಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಕೆಲವೊಬ್ಬರು ಮುಂಚೆನೇ ಸ್ವಲ್ಪ ಕಲರ್ ಬಂದ ತಕ್ಷಣವೇ ತೆಗಿತಾರೆ, ಆದರೆ ಅವು ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಾವು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಒಂದು 10 ನಿಮಿಷದಲ್ಲಿ ಬೇಯಿಸ್ಕೋಬೇಕು. ಕೆಲವೊಬ್ಬರು ಹಾಕಿದ ತಕ್ಷಣವೇ ಎತ್ಬಿಡ್ತಾರೆ, ಆದರೆ ಅವು ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಾವು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈಗ ಆಲ್ರೆಡಿ ಫುಲ್ ಎಲ್ಲ ಬೆಂದಿದ್ದಾವೆ. 10 ನಿಮಿಷ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಸ್ಮೂತಾಗಿ ಮತ್ತು ಎಲ್ಲೂ ಉಂಡೆ ಒಡೆದಿಲ್ಲ. ನೋಡಿ, ಈಗ ಉಂಡೆ ರೆಡಿ ಆಗಿದ್ದಾವೆ. ಈಗ ಪಾಕದಲ್ಲಿ ಹಾಕೋಣ. ಬಿಸಿ ಇದ್ದಾಗ ಹಾಕ್ಬಿಡಿ, ಯಾಕಂದರೆ ಬಿಸಿ ಪಾಕದಲ್ಲಿ ಹಾಕಿದರೆ ಉಂಡೆಗಳು ಒಡಿತವೆ. ಸ್ವಲ್ಪ ಲೈಟಾಗಿ ಬಿಸಿ ಆಗಿರಬೇಕು, ಆಗ ಹಾಕಿ. ನೋಡಿ, ಈಗ ಉಂಡೆಗಳೆಲ್ಲ ಹಾಕಿದ್ದೀನಿ. ನಾವು ಇದನ್ನು ಒಂದು 2 ಅವರು ಅಥವಾ 3 ಅವರು ಹಂಗೆ ಪಾಕದಲ್ಲಿ ಬಿಡೋಣ. ಬಿಟ್ಟಾದಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತವೆ. ನೋಡಿ, ಈಗ ಆಲ್ರೆಡಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಬರ್ತ್ಡೇ ಪಾರ್ಟಿ ಫಂಕ್ಷನ್ನಲ್ಲಿ ಎಲ್ಲರೂ ಜಾಸ್ತಿ ಗುಲಾಬ್ ಜಾಮೂನೇ ಮಾಡೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.